ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ದ ಗರ್ಲ್ ಫ್ರೆಂಡ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಬಜೆಟ್ ಏನು, ಕಲೆಕ್ಷನ್ ಏನು, ಸ್ಟೋರಿ ಏನು, ಯಾವ ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಹಾಗೆಯೇ ಆ್ಯಕ್ಟರ್ ಹೆಸರು, ಪ್ರೊಡ್ಯೂಸರ್ ಹೆಸರು, ಡೈರೆಕ್ಟರ್ ಹೆಸರು, ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ನವೆಂಬರ್ 7, 2025ರಲ್ಲಿ ಬಿಡುಗಡೆಯಾಗಿದೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದ್ರೆ, ಬಜೆಟ್ ನೋಡಿದ್ರೆ 29 ಕೋಟಿ, ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದ್ರೆ 42 ಕೋಟಿ. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ರಾಹುಲ್ ರವಿಚಂದ್ರನ್, ಪ್ರೊಡ್ಯೂಸರ್ ಬೈ ವೈದ್ಯ ಕೋಪಿಕಣ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ರಶ್ಮಿಕಾ ಮಂದಣ್ಣ, ದೀಕ್ಷಿತ್ ಶೆಟ್ಟಿ, ಅನು, ಇಮಾನ, ಹಲವಾರು ಆ್ಯಕ್ಟರ್ಸ್ಗಳು ನಟನೆ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ. ತಮಿಳಲ್ಲಿ ಡಬ್ ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ, ಅಷ್ಟೇ ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ತೆಲುಗಿನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ರಶ್ಮಿಕಾ ಮಂದಣ್ಣ ಅವರ ಫ್ಯಾನ್ಸ್ಗಳು ತೆಲುಗಿನಲ್ಲಿ ಸಿಕ್ಕಾಪಟ್ಟೆ ಇದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ತೆಲುಗಿನಲ್ಲಿ ಹೆಚ್ಚಿನ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂಥ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ರಶ್ಮಿಕಾ ಮಂದಣ್ಣ ಅವರು ಈ ಮೂವಿಯನ್ನು ತುಂಬ ಇಷ್ಟಪಟ್ಟು ಮಾಡಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಸಾಂಗ್ ಕೂಡ ಕೇಳಿದ್ದಾರೆ ರಶ್ಮಿಕಾ ಮಂದಣ್ಣ ಅವರು ಇಷ್ಟಪಟ್ಟು ಕೂಡ ಆ ಸಾಂಗನ್ನು ಟ್ವೀಟ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಹೀರೋನು ಕೂಡ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಪಾಸಿಟಿವ್ ಆಗಿ, ಮತ್ತು ಎಲ್ಲರ ಕಡೆಯಿಂದ ಕೂಡ ಪಾಸಿಟಿವ್ ಆಗಿ ರಿವ್ಯೂಸ್ ಕೂಡ ಬಂದಿದ್ದಾನೆ ಅಂತಲೇ ಹೇಳಬಹುದು ಈ ಮೂವಿಗಂತೂ. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳ್ತಿದ್ರೆ, ರಶ್ಮಿಕಾ ಮಂದಣ್ಣ ಅವರು ರಶ್ಮಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ. ರಶ್ಮಿ ಹಾಗೂ ವೇದಾಂತು ಇಬ್ಬರು ಕೂಡ ಲವ್ ಮಾಡ್ತಿರ್ತಾರೆ. ಅದು ಯಾವ ರೀತಿ ಭೇಟಿಯಾಗುತ್ತೆ ಅಂದರೆ, ರಶ್ಮಿ ಕಾಲೇಜಿಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಯಾರೋ ಒಂದಿಷ್ಟು ಹುಡುಗರು ಚುಡಾಯಿಸ್ತಿರ್ತಾರೆ ಮತ್ತು ಅವ್ರಿಗೆ ರೇಗಿಸ್ತಿರ್ತಾರೆ ಪ್ರತಿದಿನವೂ ಕೂಡ. ಅಲ್ಲೇ ಓದ್ತಿರುವಂಥ ವೇದಾಂತು ರಶ್ಮಿನ ನೋಡಿ ತುಂಬ ಇಷ್ಟಪಟ್ಟಿರ್ತಾನೆ. ಅವ್ರಿಗೆ ನಡೀತಿರುವಂಥ ತೊಂದರೆಗಳಿಗೆ ಹೆಲ್ಪನ್ನು ಮಾಡ್ತಾನೆ. ಇಬ್ಬರಿಗೂ ಕೂಡ ಬಾಂಡಿಂಗ್ ಅನ್ನೋದು ಶುರುವಾಗುತ್ತೆ ಮತ್ತು ಫ್ರೆಂಡ್ಶಿಪ್ ಆಗಿ ಇರ್ತಾರೆ. ಮತ್ತು ಕೆಲವು ದಿನಗಳ ನಂತರ ಲವ್ಗೆ ಕನ್ವರ್ಟ್ ಆಗುತ್ತೆ. ಇಬ್ಬರು ಕೂಡ ಅಟ್ರ್ಯಾಕ್ಟ್ ಆಗಿ ಮದುವೆ ಕೂಡ ಮಾಡ್ಕೊಳ್ಳೋ ಸ್ಟೇಜ್ಗೆ ಹೊರಟೋಗಿರ್ತಾರೆ. ಆದರೆ ವೇದಾಂತ್ ಮಾತ್ರ ಒಪ್ಪೋದಿಲ್ಲ. ನಮ್ಮ ತಂದೆ ತಾಯಿನ ಕೇಳಿಕೊಂಡು ಮದುವೆ ಆಗೋಣ ಅಂತೇಳಿ ರಶ್ಮಿಗೆ ಹೇಳಿರ್ತಾರೆ. ರಶ್ಮಿನೂ ಕೂಡ ಸರಿ ಅಂತೇಳಿ ಒಪ್ಕೊಂಡು ಅವರ ಇವ್ರ ತಂದೆ ತಾಯಿನ ಒಪ್ಪಿಸಿ ಮದುವೆ ಕೂಡ ಮಾಡ್ಕೊಳ್ಳೋಕ್ಕೆ ಡಿಸೈಡ್ ಮಾಡ್ತಾರೆ. ಆದರೆ ವೇದಾಂತಿಗೆ ಒಂದು ಕೆಲಸ ಸಿಗಬೇಕು ಅಂತ ತುಂಬ ಪ್ರಯತ್ನವನ್ನು ಪಡ್ತಿರ್ತಾರೆ, ಒಂದು ಟೀಚರ್ ಆಗಬೇಕು ಅಂತ. ಮತ್ತು ಟೀಚರ್ ಆಗೋಕ್ಕೆ ತುಂಬ ಪ್ರಯತ್ನವನ್ನು ಪಟ್ಟು ಎಕ್ಸಾಮ್ಗೂ ಕೂಡ ಕಟ್ಟಿರ್ತಾರೆ, ಪಾಸ್ ಕೂಡ ಆಗ್ತಾರೆ, ಕೆಲಸನೂ ಕೂಡ ಸಿಗುತ್ತೆ, ಮದುವೆ ಕೂಡ ಆಗುತ್ತೆ. ಅವರ ನೆಮ್ಮದಿಯಾದ ಜೀವನವನ್ನು ನಡೆಸ್ಕೊಂಡು ಹೋಗೋದು ಈ ಮೂವಿಯ ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.